ನಮಸ್ಕಾರ ವೀಕ್ಷಕರೇ, ಗುರುವಾರ ಹಾಗೂ ಬುಧವಾರದ ಒಂದಷ್ಟು ವಿಷಯಗಳನ್ನು ಚರ್ಚೆ ಮಾಡುವಂತಹ ಅಥವಾ ನಮ್ಮ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಸಮಯ ಇದು. ಆಗುವವರೆಗೂ ವೀಕ್ಷಕರು ವೋಟ್ ಚಲಾಯಿಸಲು ಅವಕಾಶವಿತ್ತು. ಧನ್ರಾಜ್ನ ಗೆಲುವಿನೊಂದಿಗೆ ನಿಂತಿದ್ದ ವೋಟಿಂಗ್ ಲೈನ್ಗಳು ಈಗ ನಡೆಯಲಿರುವ ನಾಮಿನೇಷನ್ ನಂತರ ನಿಂತಲ್ಲಿಂದಲೇ ಮುಂದುವರಿಸಲಾಗುತ್ತದೆ. ಮೊನ್ನೆ ಆಟದಲ್ಲಿ ಧನ್ರಾಜ್ ಅವರು ಮಿಸ್ಟೇಕ್ ಮಾಡಿದ್ರು, ಮಿರರ್ ನೋಡ್ಕೊಂಡು ಆಟ ಗೆದ್ರು ಅನ್ನೋ ಒಂದು ಕಾರಣಕ್ಕಾಗಿ ಎಲಿಮಿನೇಷನ್ನಲ್ಲಿ ಟ್ವಿಸ್ಟ್ ಕೊಟ್ಟರು ಬಿಗ್ ಬಾಸ್ ಅವರು. ಈ ಕಾರಣ ಇಟ್ಕೊಂಡು ಧನ್ರಾಜ್ ಅವರು ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡು ಹತ್ರೂ ಕೂಡ ಇದು ಧನ್ರಾಜ್ ಅವರಿಗೆ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಇಷ್ಟೆಲ್ಲ ಮನಸ್ಸಿಗೆ ನೋವು ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದರೆ, ಆಟ ಆಡುವಾಗ ಬಿಗ್ ಬಾಸ್ ಕೂಡ ಯಾವುದೇ ರೂಲ್ಸ್ಗಳನ್ನು ಪಕ್ಕಾ ಅಲ್ಲಿ ಕೊಟ್ಟಿರೋದಿಲ್ಲ. ಯಾಕೆ ಅಂತ ಹೇಳಿದರೆ, ಬಿಗ್ ಬಾಸ್ ಕೂಡ ಯಾವುದೇ ಗೊಂದಲ ಇಲ್ಲದೆ ಆಟ ನಡೆಸ್ಕೊಡ್ಬೇಕು ಅಂತ ಹೇಳಾದರೆ ಅವರು ರೂಲ್ಸ್ ಕೂಡ ಪಕ್ಕಾ ಮಾಡಿನೇ ಕೊಡಬೇಕಾಗುತ್ತೆ. ಏಕೆಂದರೆ ಕಟ್ಟಿನೇ ಅವ್ರನ್ನ ಬಿಟ್ಬಿಟ್ರೆ ಯಾವುದೇ ಗೊಂದಲಗಳು ಇರೋದಿಲ್ವಲ್ಲ ಆಟದಲ್ಲಿ. ಹಾಗಾಗಿ ಧನ್ರಾಜ್ ಅವರು ಇಷ್ಟೆಲ್ಲ ಮನಸ್ಸಿಗೆ ನೋವು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಇದರಿಂದ ಮಂಜಣ್ಣಂಗೆ ಸ್ವಲ್ಪ ಖುಷಿಯಾದ ಥರ ಇತ್ತು. ಯಾಕೆ ಅಂತ ಹೇಳಿದರೆ, ನಾನು ಕೇಳಿದಾಗ ಧನ್ರಾಜು ನನ್ನ ಡೈಲಾಗ್ನ ನನಗೆ ವಾಪಸ್ ತಿರುಗಿಸಿ ಹೋದ್ನಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರು. ಅದು ಈಗ ಬಿಗ್ ಬಾಸ್ ಅವರು ಒಂದಷ್ಟು ಪನಿಷ್ಮೆಂಟ್ ಥರ ಕೊಟ್ಟಿರೋದಕ್ಕೆ ಅದು ಖುಷಿನೇ ಆಯಿತು ಮಂಜಣ್ಣಂಗೆ. ಇನ್ನು ರಜತ್ ಅವ್ರ ಬಗ್ಗೆ ಹೇಳೋದಾದರೆ, ರಜತ್ತು ಬಂದ ಕೂಡಲೇ ಮೊದಲು ಕಿರಿಕ್ ಮಾಡ್ಕೊಂಡಿದ್ದೇ ಧನ್ರಾಜ್ ಅವ್ರ ಜೊತೆಗೆ. ಆದರೆ ಇದ್ದಕ್ಕಿದ್ದ ಹಾಗೇ ಮಧ್ಯಂತರದಲ್ಲಿ ಧನ್ರಾಜ್ ಅವ್ರನ್ನ ಒಬ್ಬ ಬ್ರದರ್ ಅಂತ ಹೇಳಿ ಕರೆದು ಅವ್ರನ್ನ ಫ್ರೆಂಡ್ ಮಾಡ್ಕೊಬಿಟ್ರು. ಆಟದಲ್ಲಿ ಕೆಲವೊಮ್ಮೆ ಅವರನ್ನು ಪರವಹಿಸ್ಕೊಂಡು ಕೂಡ ಮಾತಾಡಿದರು ರಜತ್ತು. ಇದು ಏನು ಅವರ ಸ್ಟ್ರಾಟರ್ಜಿನೋ ಅಥವಾ ಏನು ಅಂತ ಹೇಳಿ ಗೊತ್ತಾಗ್ತಿಲ್ಲ. ಜೊತೆಗೆ ಇವರಿಗೆ ಅಹಂಕಾರ ಸ್ವಲ್ಪ ಅತಿನೇ ಆಯಿತು ಅನಿಸುತ್ತೆ. ನನ್ನಿಂದನೇ ಎಲ್ಲ, ನಾನಿದ್ರೇ ಎಲ್ಲ ನಡೆಯೋದು ಅನ್ನೋ ಒಂದು ಅಹಂಕಾರ ಅತಿಯಾಗಿ ತಲೆಗೆ ಏರ್ಬಿಟ್ಟಿದೆ ಇವರು ರಜತ್ ಅವರಿಗೆ. ಈ ಹಿಂದಿನ ಸೀಸನ್ನಲ್ಲಿ ವಿನಯ್ ಅವರು ಕೂಡ ಇದೇ ಒಂದು ಮನೋಭಾವನೆ ಇಟ್ಕೊಂಡು ಅವ್ರು ಏನಾದರೂ ಕೊನೆಗೆ ಕಪ್ ಗೆಲ್ಲುವಂತಹ ಒಬ್ಬ ಅಭ್ಯರ್ಥಿಯವರು. ಆದರೆ ಅವರಿಗೆ ಏನಾಯಿತು ಅಂತ ಹೇಳಿ ನಿಮಗೆ ಗೊತ್ತಲ್ವಾ. ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದ ಜನತೆ ಇಂಥವರಿಗೆಲ್ಲ ಅವಕಾಶ ಕೊಡೋದೇ ಇಲ್ಲ ಅನ್ನೋದು ಈ ಹಿಂದಿನ ಸೀಸನ್ನಿಂದಲೂ ನಾವು ನೋಡಿಕೊಂಡೇ ಬಂದಿದ್ದೀವಿ. ಇತ್ತೀಚೆಗೆ ಒಂದು ಬಿಗ್ ಬಾಸ್ ಕಪ್ಪಿಗೂ ಕೂಡ ಒಂದು ಶ್ರೇಷ್ಠತೆ ಅನ್ನೋದಿದೆ. ಅದನ್ನು ಯಾರ್ಯಾರೋ ಹೇಗೇಗೋ ತಗೊಳ್ಳೋದಕ್ಕೆ ನಮ್ಮ ಕರ್ನಾಟಕದ ಜನತೆ ಅವಕಾಶ ಮಾಡಿಕೊಡೋದಿಲ್ಲ ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.